ಹಾಕ್ಬಿಡಿ ಡೌನ್ ಮಾಡಿ. ಓಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಬಂದು ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಯಾವ ಫಂಕ್ಷನ್ ಅಂತ ಅಂದರೆ ಆಲ್ಮೋಸ್ಟ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಕೆ ಆರ್ ಪೇಟೆ ಚಂದನ್ ಬ್ರೋ ಅಂತ ಹೇಳಿ. ಸೊ ಇವತ್ತು ಅವ್ರ ಮಿಸಸ್ದು ಶ್ರೀಮಂತ ಫಂಕ್ಷನ್ ಇದೆ. ಸೊ ಆ ಫಂಕ್ಷನ್ಗೆ ನಾನು ಹೋಗ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನನಗೆ ಚಂದನ್ ಬ್ರೋ ಪರಿಚಯ ಆಗಿ ಒಂದು 4 to 5 years ಆಯಿತು. ಮದುವೆ ಕೂಡ ಕರೆದಿದ್ರು, ಹೋಗೋಕ್ಕಾಗಿರಲಿಲ್ಲ. ಹಾಗೆ ವ್ಲಾಗ್ ಮಾಡಿ ನಿಮಗೂ ತೋರಿಸೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನನ್ನ ಹಸ್ಬೆಂಡು ಕೂಡ ಆಚೆ ಹೋಗಿದ್ರು. ಸೊ ಅವರು ಬಂದು ರೆಡಿ ಆದರು. ಅಲ್ಲಿಂದ ಹೊರಟ್ವಿ. ಫಂಕ್ಷನ್ ಇದ್ದಿದ್ದು 11 o'clock, ಬಟ್ ನಾವು ಹೊರಟಾಗ 9:30 ಆಗಿತ್ತು ಆಲ್ರೆಡಿ ಟೈಮ್. ಮೇ ಬಿ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಹಾಗೆ ಮನೇಲಿ ಟಿಫನ್ ಮಾಡಿರಲಿಲ್ಲ. ಆನ್ ದ ವೇ ಹೋಗ್ತಾ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನೆಲಮಂಗಲ ಬೈಪಾಸಲ್ಲಿ ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಟಿಫನ್ ಚೆನ್ನಾಗಿತ್ತು. ನಾನು ಪೊಂಗಲ್ ತೊಗೊಂಡಿದ್ದೆ, ಅವರು ಪಲಾವ್ ಮತ್ತು ವಡೆ ಏನೋ ತೊಗೊಂಡಿದ್ರು. ನೋಡು ಲೈಟಿಂಗ್ಸ್ ಹಾಕ್ಸಿರೋದು ಅದಕ್ಕೇನೆ. ಈ ಯಾವುದೋ ಮದುವೆ ನಿಜ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? 5. ಮತ್ತು ನೀವು ಹೇಳಿ 3. ಜಸ್ಟು ಲೊಕೇಶನ್ ರೀಚ್ ಆಗಿದ್ದೀವಿ. ನಾನು ಆಲ್ರೆಡಿ ಫಂಕ್ಷನ್ ಆಗೋಗಿದೆ ಅಂದ್ಕೊಂಡೆ. ಇನ್ನು ಯಾರೂ ಬಂದಿಲ್ಲ. 12 o'clock ಆಯಿತು, ಬಟ್ ಇನ್ವಿಟೇಷನಲ್ಲಿ 11 o'clock ಅಂತ ಹೇಳಿದರು. ನೋಡಬೇಕು. ಊಟಕ್ಕೆಲ್ಲ ಆಲ್ರೆಡಿ ಮಾಡಿದ್ದಾರೆ. ನಾವೇ ಫಸ್ಟ್ ಗೆಸ್ಟ್ ಅನಿಸುತ್ತೆ ಇಲ್ಲಿ. ಇನ್ನೂ ಡೆಕೋರೇಷನ್ ಏನೋ ಮಾಡ್ತಾಯಿದ್ರು, ಇನ್ನೂ ಯಾರೂ ಬಂದಿಲ್ಲ. ಸೊ ಚಂದನ್ ಬ್ರೋ ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಕೊಂಡು ನಾವು ಸ್ವಲ್ಪ ಆಚೆ ಅಲ್ಲೇ ಎಲ್ಲಾದರೂ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ ಅಲ್ಲಿಂದ. ಸೊ ನಿಮಗೆ ನಾನು ಲೊಕೇಶನ್ ರೀಚ್ ಆದೆ ಅಂತೇಳಿ ಅಲ್ಲಿ ತೋರಿಸಿದ್ನಲ್ಲ, ಸೊ ಅಲ್ಲೇ ಫಂಕ್ಷನ್ನು. ಆ್ಯಕ್ಚುಲಿ ಇನ್ವಿಟೇಷನಲ್ಲಿ ಇದ್ದಿದ್ದು 11 o'clockಗೆ ಫಂಕ್ಷನ್ ಅಂತೇಳಿ. ಸೊ ನಿಮಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, 11 o'clock ಇರೋ ಫಂಕ್ಷನ್ಗೆ 12 o'clock ಕರ್ಕೊಂಡು ಬರ್ತಿದ್ದಾರೆ. ಸೊ ಫಂಕ್ಷನ್ ಎಲ್ಲ ಮುಗ್ದೋಗಿರ್ಬೋದು ಅಂತ ಹೇಳಿ. ಬಟ್ ಅಲ್ಲಿ ನೋಡಿದ್ರೆ ಇನ್ನೂ ಯಾರೂ ಬಂದೇ ಇಲ್ಲ. ಸೊ ನಾನು ಹೋಗಿ ಬ್ರೋನ ಕೇಳಿದ್ದಕ್ಕೆ ನಮ್ಮವರೆಲ್ಲ 11 o'clock ಇರೋ ಫಂಕ್ಷನ್ಗೆ 12:30ಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ನಾವು ಹಂಗೆ ಇಲ್ಲಿ ಆಚೆ ಬಂದು ಏನಾದ್ರು ತಿನ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಮತ್ತೆ ಫಂಕ್ಷನ್ ಹತ್ರ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ. ಸೊ ನಾವು ಆಚೆ ಹೋಗಿ ಬಂದ್ವಿ. ಅಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟು ಜನ ಬಂದಿದ್ದರು. ಹಾಗೆ ಇನ್ನೂ ಪ್ಲೇಟ್ ಡೆಕೋರೇಷನ್ ಸಮಥಿಂಗ್ ಏನೋ ಮಾಡ್ತಾಯಿದ್ರು. ಅಕ್ಕ ಇನ್ನೂ ಬಂದಿರಲಿಲ್ಲ. ನೆಕ್ಸ್ಟು ನಾನು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಅಕ್ಕ ಮತ್ತು ಅಣ್ಣ ಇಬ್ಬರು ಸ್ಟೇಜ್ ಮೇಲೆ ನಿಂತಿದ್ದರು. ನಾನು ಜಸ್ಟ್ ಅಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ, ಏನು ಮಾತಾಡೋದಕ್ಕಾಗಿಲ್ಲ. ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ.
ಫಂಕ್ಷನ್ ಎಲ್ಲ ಆಯಿತು, ಇನ್ನೇನು ಊಟ ಮಾಡ್ಕೊಂಡು ಹೊರಡೋದಷ್ಟೇ. ನಾವು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆಲ್ರೆಡಿ ಟೈಮ್ ಬಂದು 3:30 ಆಗಿತ್ತು. ನಮಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ ಅಲ್ಲಿಂದ. ಸೊ ನಾವಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ವೆದರ್ ನೋಡಿ ತುಂಬ ಚೆನ್ನಾಗಿದೆ, ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಮೋಡ. ಬೆಂಗಳೂರು ಹತ್ತತ್ರ ಮಳೆ ಬರ್ತಾ ಇರಬೇಕು. ನಾವಿವಾಗ ಸೋಲೂರಲ್ಲಿದ್ದೀವಿ. ಸೊ ಜಸ್ಟ್ ಇವಾಗ ನಾನಿನ್ನೂ ವಿಡಿಯೋ ಮಾಡಿದೆ ಮಳೆ ಬರಂಗಾಗಿದೆ ಅಂತೇಳಿ, ನಿಂತು ಹೋಯ್ತು ಫುಲ್ಲು ಮಳೆ. ಇಲ್ಲಿ ಆಲ್ರೆಡಿ ಬಂದು ಸ್ಟಾಪ್ ಆಗಿದೆ. ಅಲ್ಲಿ ಮಳೆ ಬರ್ತಾ ಇತ್ತಲ್ವ, ಸೊ ಅಲ್ಲಿಂದ ಬಂದು ನೆಲಮಂಗಲ ಟೋಲ್ ಹತ್ರ ನಾವಿಲ್ಲಿ ಕಾಫಿ ತೊಗೊಳ್ಳೋಣ ಅಂತೇಳಿ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಸೊ ಇವಾಗ ಬ್ಯಾಂಗ್ಳೂರು ರೀಚ್ ಆದ್ವಿ. ಇವಾಗ ಟೈಮ್ ಬಂದು 6:30. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.